ಬಾಂಧವರೇ ನಮಸ್ಕಾರ. ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾವು ವೃಶ್ಚಿಕ ರಾಶಿಯ ಭವಿಷ್ಯ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರ್ಯಾರು ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯೋದಕ್ಕೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಮುಂದುವರಿಸೋಣ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಸಮತೋಲನವನ್ನು ಕಂಡುಕೊಳ್ಳೋದಕ್ಕೆ ತುಂಬ ಅತ್ಯುತ್ತಮವಾದಂತಹ ಅವಕಾಶ ನಿಮಗೆ. ನೀವು ಕಾಳಜಿ ವಹಿಸಬೇಕಾದಂತಹ ಕೆಲವು ವಿಷಯಗಳಿದ್ದರೂ ಕೂಡ ಅದನ್ನು ಬಿಟ್ಟು ಬೇರೆಲ್ಲ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಕಾಣ್ತೀರ. ನಿಮ್ಮ ವೃತ್ತಿಪರ ಜೀವನ, ವ್ಯಾಪಾರ ಜೀವನ ಹಾಗೆ ವ್ಯವಹಾರ ಜೀವನದಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋದಾದರೆ ತುಂಬ ಉತ್ತಮವಾಗಿ ಕಾಣಿಸುತ್ತೆ. ಯಾವುದೇ ರೀತಿಯಾದಂತಹ ದುಷ್ಟಗ್ರಹಗಳ ಚಲನೆ ಅನ್ನುವಂಥದ್ದು ಇಲ್ಲ. 10ನೇ ಮನೆಯನ್ನು ಆಳುವಂತಹ ಬುಧ ಹಾಗೆ ಸೂರ್ಯ 3ನೇ ಮನೆಯಲ್ಲಿರ್ತಾರೆ. ಈ ತಿಂಗಳಲ್ಲಿ ನಿಮಗೆ ಒಂದು ರೀತಿಯಾದಂತಹ ಯೋಗ ಅಂತಲೇ ಹೇಳ್ಬೋದು. ನಿಮ್ಮ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿಯೂ ಕೂಡ ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಸರಿಯಾಗಿ ಅಳವಡಿಸೋದಕ್ಕೆ ಉತ್ತಮವಾದಂತಹ ಸಮಯ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸ್ತಾರೆ ಮೇಲಿನ ಅಧಿಕಾರಿಗಳು, ನಿಮಗೆ ಪ್ರಶಂಸೆಯನ್ನು ಮಾಡುವಂತಹ ಕಾಲ. ಹಾಗಾಗಿ ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಉಪಯೋಗಿಸಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಕರವಾದಂತಹ ಸಮಯ. ಮನಸ್ಸಿನಲ್ಲಿ ಗೊಂದಲಗಳು, ಶಿಕ್ಷಣದ ಕ್ಷೇತ್ರದ ವಿದ್ಯಾಭ್ಯಾಸವನ್ನು ಬಿಟ್ಟು ಬೇರೆಲ್ಲೋ ಗಮನವನ್ನು ಹರಿಸುವಂತಹದ್ದು, ಈ ರೀತಿಯಾದಂತಹ ಕೆಲವು ಘಟನೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಮನಸ್ಸು ಸ್ಥಿರವಾಗಿರಲಿ. ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ನೀವು ಹರಿಸಬೇಕಾಗತ್ತೆ. ಶುಕ್ರ 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದರೂ ಕೂಡ ರಾಹು 7ನೇ ಮನೆಯಲ್ಲಿರೋದ್ರಿಂದ 5ನೇ ಮನೆಯ ಅಧಿಪತಿ ಗುರು ಮತ್ತು ನಿಮ್ಮ ರಾಶಿಯ ಮೇಲೆ ಶನಿಯ ಅಂಶದ ಪ್ರಭಾವ ಇರೋದರಿಂದ ಏಕಾಗ್ರತೆಯನ್ನು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿಯೇ ಹೇಳ್ತಿರೋದು, ವಿದ್ಯಾಭ್ಯಾಸದಲ್ಲಿ ಗಮನವನ್ನು ಕೊಡಿ. ಇಲ್ಲದಿದ್ದರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದೆ ಉಳಿಯುವಂತಹ ಸಂದರ್ಭ ಬಂದೊದಗಬಹುದು. ಹಾಗೆ ಕುಟುಂಬದ ದೃಷ್ಟಿಕೋನದಿಂದ ನೋಡೋದಾದರೆ ಉತ್ತಮವಾದಂತಹ ನಿರೀಕ್ಷೆಯನ್ನು ನೀವಿಲ್ಲಿ ಕಾಣಬಹುದು. ಇಡೀ ತಿಂಗಳು ಶನಿ 4ನೇ ಮನೆಯಲ್ಲಿರ್ತಾನೆ. ಇದರಿಂದ ನಿಮ್ಮ ತಂದೆ ತಾಯಿಗಳ ಆರೋಗ್ಯದಲ್ಲೇನಾದರೂ ಸಮಸ್ಯೆಗಳಿದ್ದರೆ ಅದರಿಂದ ಅವರು ಗುಣಮುಖವಾಗುವಂತಹ ಭಾಗ್ಯ ಇರುತ್ತೆ. ಪ್ರಣಯ ಸಂಬಂಧದಲ್ಲಿರುವವರಿಗೆ ನಿಜವಾಗಿಯೂ ನಿಮಗೆ ಉತ್ತಮವಾದಂತಹ ಒಳ್ಳೆಯ ತಿಂಗಳು ಅಂತಲೇ ಹೇಳ್ಬೋದು. ಶುಕ್ರ ಉಚ್ಚ ಸ್ಥಾನದಲ್ಲಿರ್ತಾನೆ, ಹಾಗೆ ರಾಹು 5ನೇ ಸ್ಥಾನದಲ್ಲಿರ್ತಾನೆ. ಇದರಿಂದ ಏನು ನೋಡ್ಬೋದು ಅಂತಂದರೆ ಪ್ರಣಯ ಸಂಬಂಧಕ್ಕೆ ಇದರಲ್ಲಿ ಪ್ರಗತಿಯನ್ನು ನೀವು ಕಾಣ್ಬೋದು. ತುಂಬ ಖುಷಿಯಾಗಿ ಕಳೆಯುವಂತಹ ಕಾಲ ಇದು. ವೈವಾಹಿಕ ಜೀವನದ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ದಂಪತಿಗಳಿಗೆ ಯಶಸ್ವಿಯಾದಂತಹ ಕಾಲ. ಏನೇ ಮನಸ್ತಾಪಗಳಿದ್ದರೂ ಕೂಡ ಅದೆಲ್ಲವೂ ನಿವಾರಣೆ ಆಗುತ್ತೆ. ಇಬ್ಬರಲ್ಲಿಯೂ ಕೂಡ ಪರಸ್ಪರ ಪ್ರೀತಿ ಮತ್ತು ಹೊಂದಾಣಿಕೆಯನ್ನು ತರುವಂತಹ ಕಾಲ ಇದಾಗಿದೆ. ಹಾಗೆ ಹಣದ ಹರಿವು ಕೂಡ ಉತ್ತಮವಾಗಿರುತ್ತೆ. 3ನೇ ಮನೆಯಲ್ಲಿರುವಂತಹ ಸೂರ್ಯ ಮತ್ತು ಬುಧ ನಿಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರ್ತಾನೆ. ಹಣದ ಮೂಲ ನಿಮಗೆ ಸುಲಭವಾಗುತ್ತೆ. ಎಲ್ಲಿಂದಲೋ ನಿಮಗೆ ಹಣದ ಹರಿವು ಪ್ರಯೋಜನವಾಗಿ ಕಾಣಿಸುತ್ತೆ. ಆರೋಗ್ಯದ ದೃಷ್ಟಿಯಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲಿ ಕಾಣೋದಿಲ್ಲ. ಆದರೆ ಶನಿಯ ಪ್ರಭಾವ ಅನ್ನುವಂಥದ್ದಿರೋದ್ರಿಂದ ನಿಮಗೆ ರಕ್ತವನ್ನು ಶುದ್ಧಗೊಳಿಸುವಂತಹ ಪ್ರಕ್ರಿಯೆಯನ್ನು ನೀವು ಮಾಡಿಕೊಂಡ್ರೆ ಉತ್ತಮ. ಹಾಗೆ ದುಶ್ಚಟಗಳನ್ನು ಮಾಡ್ತಾ ಇರುವಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ದುಶ್ಚಟಗಳಿಂದ ಮುಕ್ತರಾಗಿ. ಇಲ್ಲದಿದ್ದರೆ ನಿಮಗೆ ರಕ್ತದೊತ್ತಡದ ಸಮಸ್ಯೆಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ. ಅದು ಇಲ್ಲಿಂದನೇ ಪ್ರಾರಂಭ ಆಗಬಹುದು. ಹಾಗಾಗಿ ದುಶ್ಚಟಗಳನ್ನು ಬಿಟ್ಟು ಜೀವನವನ್ನು ಸರಿಯಾಗಿ ಮಾಡಿಕೊಳ್ಳಿ. ನಿಮ್ಮ ರಕ್ತಶುದ್ಧಿಗೆ ಸಂಬಂಧಿಸಿದಂತೆ ಹಾಗಲಕಾಯಿ ಹಾಗೆ ಬೇವಿನ ಕಷಾಯ ಇರ್ಬೋದು, ಹಾಗಲಕಾಯಿಯ ಪದಾರ್ಥಗಳನ್ನಿರ್ಬೋದು, ಅದನ್ನು ಸೇವನೆಯನ್ನು ಮಾಡಿ. ಹಾಗೆ ಇನ್ನಿತರ ಏನು ಕ್ರಮಗಳಿದೆ ರಕ್ತವನ್ನು ಶುದ್ಧಿ ಮಾಡೋದಕ್ಕೆ ಅದನ್ನೆಲ್ಲ ಮಾಡ್ಕೊಂಡೋಗಿ. ನಿಮಗೆ ಇಲ್ಲಿ ಮುಖ್ಯವಾಗಿ ನೋಡೋದಾದರೆ ಮಂಗಳ ನಿಮ್ಮ ಆಡಳಿತದ ಗ್ರಹವಾಗಿದೆ ಇಲ್ಲಿ. ಹಾಗಾಗಿ ಈ ತಿಂಗಳಲ್ಲಿ ನೀವು ಮಂಗಳನ ಆರಾಧನೆಯನ್ನು ಮಾಡಿಕೊಂಡು ಹೋದರೆ ನಿಮ್ಮ ಜೀವನ ಉತ್ತಮವಾಗಿರುತ್ತೆ ಅಂಥೇಳಿ ನೋಡ್ಬೋದು. ಹಾಗಾಗಿ ಓಂ ಅಂಗಾರಕಾಯ ನಮಃ ಅಥವಾ ಓಂ ಕುಜಾಯ ನಮಃ ಅಂಥೇಳಿ
ಮಂಗಳ ಅಂತಂದರೆ ಅಂಗಾರಕ ಅಂತಲೂ ಕರೀತಾರೆ, ಕುಜ ಅಂತಲೂ ಕರೀತಾರೆ. ಹಾಗಾಗಿ ಓಂ ಕುಜಾಯ ನಮಃ ಅಂಥೇಳಿ ಆ ಮಂಗಳ ಗ್ರಹದ ಜಪವನ್ನು ಪ್ರತಿನಿತ್ಯವಾಗಿ ಮಾಡ್ಕೊಳ್ಳಿ. ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋದಾಗ ನವಗ್ರಹದ 9 ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ಬನ್ನಿ. ನಿಮಗೆ ಇದರಿಂದ ಅಲ್ಲಿಯೂ ಕೂಡ ವಿಶೇಷವಾಗಿ ಮಂಗಳನ ಆರಾಧನೆಯನ್ನು ಮಾಡಿಕೊಳ್ಳಿ. ಇದರಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಬಾಂಧವರೇ, ವೃಶ್ಚಿಕ ರಾಶಿಯ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಉತ್ತಮವಾದಂತಹ ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ಳಿ. ಯಾಕೆಂದರೆ ನಿಮಗೆ ಉತ್ತಮವಾದಂತಹ ಭವಿಷ್ಯ ನೀವು ಈ ಫೆಬ್ರವರಿ ತಿಂಗಳಲ್ಲಿ ಕಾಣಲಿಕ್ಕಿದ್ದೀರ. ಇದನ್ನು ನೀವು ಬುನಾದಿ ಅಂತೇಳಿ ಹಾಕ್ಕೊಂಡು ನಿಮ್ಮ ಕೆಲಸವನ್ನು ಶುರು ಮಾಡಿ. ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಹಾಗೆ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ. ನಮ್ಮ ವಿಡಿಯೋಗಳನ್ನು ನಿಮ್ಮವರಿಗೆಲ್ಲ ಶೇರ್ ಮಾಡಿ. ನಿಮಗೆಲ್ಲ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.